ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿ ಆರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಇವತ್ತು ವೈಕುಂಠ ಏಕಾದಶಿ ಇರೋ ದಿನ. ವೈಕುಂಠ ಏಕಾದಶಿ ಸ್ಪೆಷಲ್ ಅಲ್ವಾ ಇವತ್ತು. ಸೊ ಅದಕ್ಕೆ ಮಧ್ಯಾಹ್ನ ಹೋಗ್ತಾ ಇದ್ದೀವಿ, ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ. ಸೊ ಬನ್ನಿ ಹೋಗೋಣ. ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಮಧ್ಯಾಹ್ನ ಬಂದಿದ್ದ ಕಾರಣ ನಮಗೆ ಅಷ್ಟು ರಶ್ ಅಂತ ಅನ್ನಿಸ್ಲಿಲ್ಲ. ನೋಡಿ, ತುಂಬಾ ನೆಮ್ಮದಿಯಾಗಿ ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು. ಹಾಗೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಅಮ್ಮ ಕೂಡ ಅರಿಶಿನ ಕುಂಕುಮ ಕೊಟ್ಟರು. ಹಾಗೆಯೇ ನನ್ನ ಚಿಕ್ಕ ತಂಗಿ ನನ್ನ ಬರ್ಡೇಗೆ ಗಿಫ್ಟ್ ತೊಗೊಂಡು ಬಂದಿದ್ಲು. ಆದರೆ ಅವಳು ಅವತ್ತು ಕೊಟ್ಟಿರಲಿಲ್ಲ ಅಂತ ಹೇಳಿಬಿಟ್ಟು ನನ್ನ ದೊಡ್ಡ ತಂಗಿ ಇವತ್ತು ಕೊಟ್ಟಳು ನನಗೆ. ಸೊ ಅದರಲ್ಲಿ 2 ಗಿಫ್ಟ್ ಇತ್ತು. ಅದು ಓಪನ್ ಮಾಡಿಬಿಟ್ರೆ ಇವಾಗ ನನ್ನ ಮಗ ನೋಡ್ತಾನಲ್ಲ ಅಂತ ಹೇಳಿಬಿಟ್ಟು ಇನ್ನು ಅವನಿಗದು ಒಂಥರ ಟಾಯ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಅದು ಬೆಡ್ ಲ್ಯಾಂಪ್ ಒಂದು ಕೊಟ್ಟಿದ್ಲು. ಹಾಗೆ ಇನ್ನೊಂದು ಕ್ಯೂಟಾಗಿರೋದು ಒಂದು ಪರ್ಸ್ ಕೊಟ್ಟಿದ್ದು. ಬಟ್ ಅದನ್ನು ಎಲ್ಲಿ ತೊಗೊಂಡು ಹೋಗಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದರೆ ಅದರಲ್ಲಿ ಒಂದು ಲಿಪ್ಸ್ಟಿಕ್ ಇಟ್ಕೊಬೋದು, ಬಿಟ್ಟರೆ ಇನ್ನೇನು ಇಟ್ಕೊಳ್ಳೋದಕ್ಕಾಗಲ್ಲ. ಫ್ರೆಂಡ್ಸ್ ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ಇಷ್ಟೇ ಇರೋದು. ಯಾವುದಾದ್ರೂ ಕ್ಯೂಟ್ ಮಕ್ಕಳು, ಹೆಣ್ಮಕ್ಳುಗಳಿಗೆ, ಚಿಕ್ಕ ಹೆಣ್ಮಕ್ಳುಗಳಿಗೆ ಕೊಟ್ಟರೆ ಹಾಕ್ಕೊಂಡು ಹೋಗ್ಬೋದು ಅಷ್ಟೇ. ಅದು ನನಗಂತೂ ಏನೂ ಯೂಸ್ ಆಗೋದಿಲ್ಲ. ಬಟ್ ನೋಡೋದಕ್ಕಂತೂ ತುಂಬ ಕ್ಯೂಟಾಗಿತ್ತು. ನನಗೊಂಥರ ಇಷ್ಟ ಆಯಿತು. ಸೊ ಹೀಗೆ ಸ್ವಲ್ಪ ಹೊತ್ತು ಅಮ್ಮನ ಮನೆಯಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅಪ್ಪ ಅಮ್ಮ ತಂಗಿದಿರು ಎಲ್ಲ ಇದ್ರಲ್ಲ. ಸೊ ನಾವು ಯೂಶ್ವಲಿ ರೇರ್ ಬರೋದು ಈ ಥರ ಎಲ್ಲರೂ ಒಟ್ಟಿಗೆ ಅಮ್ಮನ ಮನೆಗೆ ಬರೋದು. ಸೊ ಬಂದಿದ್ವಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಆಗ ದೇವಸ್ಥಾನದಿಂದ ಬಂದ್ವಿ. ಗಾಡಿ ಪೂಜೆ ಮಾಡಿಸೋಣ ಅಂತ ಹೇಳಿ ಹೂವು, ಹಣ್ಣು, ಕಾಯಿ, ಕರ್ಪೂರ ಎಲ್ಲನೂ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಬನ್ನಿ. ಬಾ ವಿರಾಟು, ಬನ್ನಿ ಹೋಗೋಣ. ವಿರಾಟ್, ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರ ಇರುವಂತಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸೋದಕ್ಕೆ. ನನ್ನ ಮಗ ರೆಡಿಯಾಗಿದ್ದಾನೆ ಫಸ್ಟ್. ಇದೇ ಗಾಡಿ ಹೊಸ ವರ್ಷನ್ ಓಲಾದಲ್ಲಿ. ಇವಾಗ ಹೊರಟ್ವಿ ಮನೆಯಿಂದ ಹೊಸ ಗಾಡಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು. ನಾನು ನನ್ನ ಹಸ್ಬೆಂಡ್ ಪಾಪು ಈ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ, ಹೊಸ ಗಾಡಿನಲ್ಲಿನೇ. ಸೊ ಹಾಗೆ ನನ್ನ ಸಿಸ್ಟರ್ ಗಾಡಿ ಕೂಡ ಪೂಜೆ ಮಾಡಿಸ್ತಾ ಇದ್ದೀವಿ. ಅದು ನಮ್ಮದೇ ಗಾಡಿ, ಅವಳು ತೊಗೊಂಡಿರೋದು. ಸೊ ಅವಳದು ಗಾಡಿ ಪೂಜೆ ಮಾಡಿಸ್ಕೊಂಡು ನಮ್ಮದು ಗಾಡಿ ಇವತ್ತು 2 ಒಟ್ಟಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಇವಾಗ ಗಾಡಿಗೆ ಹಾರ ಹಾಕ್ತಾ ಇದ್ದೀವಿ. ಸೊ ಪೂಜಾರಿ ಬಂದು ಪೂಜೆ ಮಾಡ್ತಾರೆ, ಎಲ್ಲ ಬರ್ಸಿದ್ದೀವಿ ಪೂಜೆಗೆ. ಸೊ ನೋಡಿ, ಇದೇ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಪೂಜಾರಿಯವರು ಬಂದು 2 ಗಾಡಿಗೂ ಕೂಡ ನೀಟಾಗಿ ಶಾಸ್ತ್ರೋತ್ರವಾಗಿ ಪೂಜೆ ಮಾಡಿಕೊಟ್ರು. ನಮಗೂ ಕೂಡ ಬಹಳ ಖುಷಿ ಆಯಿತು. ಹೊಸ ವರ್ಷಕ್ಕೆ ಹೊಸ ಗಾಡಿ ಕೂಡ ಬಂದಿದೆ. ಸೊ ಯಾರಿಗೆ ಖುಷಿ ಆಗೋದಿಲ್ಲ ಹೇಳಿ. ಹಾಗೆ ತೆಂಗಿನಕಾಯಿ ತೊಗೊಂಡು ನಮ್ಮ ಪೃಥ್ವಿನೇ ಈಡ್ಗಾಯಿನ ಹೊಡೆದ್ರು. ನಾವು ಕೂಡ ಮಂಗಳಾರತಿ ತೊಗೊಂಡು ತುಂಬ ಖುಷಿಯಾಗಿ ಮನೆಗೆ ಹೊರಟ್ವಿ. ಇವಾಗ ಬೈಕ್ ಪೂಜೆ ಎಲ್ಲ ಮುಗಿದು ಮನೆಗೆ ಹೊರಟು ಬಂದ್ವಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದರು. ನಾನು ಅಷ್ಟೇ ಬೈಕ್ ರೈಡ್ ಮಾಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಹೌ ಡಿಡ್ ಯು ಲೈಕ್ ದಿಸ್? ನಮ್ಮ ಬೈಕ್ ಬಗ್ಗೆ ಕಮೆಂಟ್ಸಲ್ಲಿ ಹೇಳಿ. ಆ್ಯನಿವರ್ಸರಿ ಸ್ಪೆಷಲ್ಗೆ ಅಂತ ಹೇಳಿಬಿಟ್ಟು ನನ್ನ ಕಸಿನ್ಸು, ಸಿಸ್ಟರ್ಸ್ ಎಲ್ಲರೂ ಸೇರಿ ತಮ್ಮ ಮೌಲ್ಡಿಂಗ್ ಬರುತ್ತಲ್ಲ, ಹ್ಯಾಂಡ್ ಮೌಲ್ಡಿಂಗ್ ಎಲ್ಲ ಮಾಡೋದು, ಅದನ್ನು ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅವತ್ತು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಮಾತಾಡಿವಿ. ಐ ಆಮ್ ಸೋ ಎಕ್ಸೈಟೆಡ್, ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಕಮ್ ಲೆಟ್ಸ್ ಸಿ. ಇದು ಬಕೆಟ್ಗೆ ವಾಟರ್ ಹಾಕ್ಕೊಂಡು ಆಮೇಲೆ ಮೌಲ್ಡಿಂಗ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನನಗೆ ಇದು ಬಂದು ಆ್ಯನಿವರ್ಸರಿಗೆ ಒಂದು ಒಳ್ಳೆ ಯೂನಿಕ್ ಗಿಫ್ಟ್ ಅಂತಲೇ ಅನಿಸುತ್ತೆ. ಸೊ ಮೌಲ್ಡ್ ಪ್ರಿಪೇರ್ ಮಾಡ್ತಾರೆ, ಪೌಡರ್ ಮಿಕ್ಸ್ ಮಾಡಿ ನಮ್ಮ ಹ್ಯಾಂಡ್ನ ಅದ್ರೊಳಗಡೆ ಹಾಕಬೇಕು. ನಮ್ಮ ಹ್ಯಾಂಡ್ ಸ್ಟ್ರಾಂಗಾಗಿ ಹೋಲ್ಡ್ ಮಾಡ್ಕೊಂಡಿರಬೇಕು. ಆದಮೇಲೆ ಮೌಲ್ಡಲ್ಲಿ ಪ್ಲಾಸ್ಟಿಕ್ ಪೌಡರ್ ಮಾಡ್ತಾರೆ. ಸೊ ಅದು ಸಾಲಿಡಾಗಿ ಆದಮೇಲೆ ನಮ್ಮ ಹ್ಯಾಂಡ್ನ ಜೆಂಟಲಾಗಿ ರಿಮೂವ್ ಮಾಡಬೇಕು ಅಷ್ಟೇ. ಸೊ ಫೈನಲ್ ರಿಸಲ್ಟ್ ನಮ್ಮ ಹ್ಯಾಂಡ್ ಎಕ್ಸಾಕ್ಟ್ ರೆಪ್ಲಿಕಾ ಇದಿರುತ್ತೆ ನೋಡಿ. ಸೊ ಆ ಥರ ಮೌಲ್ಡಿಂಗ್ ಮಾಡಿ ಆದಮೇಲೆ ಇದೊಂದು ಪೌಡರ್ ಬರುತ್ತೆ, ಅದಕ್ಕೆ ವಾಟ್ರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ. ಇದು ಹೇಗೆ ಅಂತಂದರೆ, ಇವಾಗ ಸಿಮೆಂಟ್ ನೀರು ಮಿಕ್ಸ್ ಮಾಡಿದ್ರೆ ಯಾವ ಥರ ಗಟ್ಟಿಗೆ ಬರುತ್ತಲ್ಲ ಆ ಥರ ನೋಡಿ. ಇವಾಗ ನಾವು ಅಲ್ಲಿ ಕೈ ಎತ್ತಿದ್ವಲ್ಲ, ಆ ಒಂದು ನಾವೇನು ಕೈ ಇಟ್ಟಿದ್ವಲ್ಲ ಅದೇನು ಪೋರ್ಷನ್ ಖಾಲಿ ಇರುತ್ತಲ್ಲ, ಆ ಖಾಲಿ ಪೋರ್ಷನ್ಗೆ ಇದು ಫುಲ್ಲು ಫಿಲ್ ಆಗುತ್ತೆ. ಫಿಲ್ ಆಗಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಗಟ್ಟಿ ಆಗುತ್ತೆ ನೋಡಿ. ಅದಾದಮೇಲೆ ಇವಾಗ ನಾವು ಓಪನ್ ಮಾಡ್ತಾಯಿದ್ದೀವಿ, ಹೇಗೆ ಬಂದಿರುತ್ತೆ ಅಂತ ನೋಡೋಣ.
ಸೊ ನೋಡಿ ಇವಾಗ ಫೈನಲಿ ಓಪನ್ ಮಾಡ್ತಾ ಇದ್ದೀವಿ. ಇದನ್ನು ತುಂಬ ಕೇರ್ಫುಲ್ಲಾಗಿ ನಾಜೂಕಾಗಿ ಮಾಡಬೇಕು, ಯಾಕಂದರೆ ಹೆಂಗೆ ಬೇಕೋ ಹಂಗೆ ಓಪನ್ ಮಾಡಿದ್ರೆ ಅದು ಬ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ವೆರಿ ಕೇರ್ಫುಲ್ಲಾಗಿ ನೋಡಿ ಈ ಥರ ಬರೀ ಸೈಡಲ್ಲಿ ಫಸ್ಟು ಕಟ್ ಮಾಡಿಕೊಂಡು ಮೌಲ್ಡಿಂಗ್ನ ನೀಟಾಗಿ ಓಪನ್ ಮಾಡಬೇಕು. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಇಲ್ಲ ಅಂತಂದರೆ ಅದು ನಾನು ಹೇಳ್ದಂಗೆ ಡ್ಯಾಮೇಜ್ ಬ್ರೋಕ್ ಆಗೋ ಚಾನ್ಸಸ್ ಎಲ್ಲನೂ ಇರುತ್ತೆ. ನೋಡಿ ಈ ಥರ ಸೈಡಲ್ಲಿ ನಿಧಾನಕ್ಕೆ ಬಿಡಿಸ್ಕೋಬೇಕು. ನನಗಿದೊಂಥರ ತುಂಬಾ ಇಷ್ಟ ಆಯಿತು, ಒಂಥರ ಯೂನಿಕ್ ಆ್ಯನಿವರ್ಸರಿ ಗಿಫ್ಟ್ ಅಂತಲೇ ಅನ್ನಿಸ್ತು. ಸಮಥಿಂಗ್ ಮೆಮೊರಬಲ್, ವೆರಿ ಕ್ರಿಯೇಟಿವ್ ಅಂತ ಅನ್ನಿಸ್ತು. ದಿಸ್ ಗಿಫ್ಟ್ ಸಿಂಪಲೈಸಸ್ ದ ಬಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಅಂತ ಅನ್ನಿಸ್ತು. ಎಸ್, ನೋಡಿ ಫೈನಲಿ ದಿಸ್ ಇಸ್ ದ ರಿಸಲ್ಟ್. ಈ ಥರ ಬರುತ್ತೆ ಹ್ಯಾಂಡ್ ಇನ್ ಹ್ಯಾಂಡ್ ಮೌಲ್ಡಿಂಗ್. ಸೊ ಇದನ್ನು ನೀವು ನಿಮ್ಮ ಬರೀ ಪಾಪುಗಳ ಜೊತೆನೂ ಮಾಡಿಸ್ಬೋದು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್, ಅಥವಾ ಲವ್ಡ್ ಒನ್ಸ್, ಅಥವಾ ಬರ್ಡೇ ಗಿಫ್ಟ್ ಆಗಿ ಯಾರು ಫ್ರೆಂಡ್ಸ್ ಕೂಡ ಮಾಡ್ಕೋಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಮಾಡ್ಕೋಬೋದು. ಅಥವಾ ನೆಕ್ಸ್ಟ್ ಟೈಮ್ ನನಗೂ ಕೂಡ ಪ್ಲ್ಯಾನ್ ಇದೆ, ನಾನು ಪಾಪು ಮತ್ತು ನನ್ನ ಹಸ್ಬೆಂಡ್ 3 ಜನದ್ದು ಹ್ಯಾಂಡ್ಸ್ನ ಈ ಥರ ಏನಾದರೂ ಒಂದು ಯುನೀಕಾಗಿ ಮಾಡಿ ಅದನ್ನು ನಾನು ಪ್ರಿಸರ್ವ್ ಮಾಡಿ ನಮ್ಮ ಲೈಫ್ ಲಾಂಗ್ ಮೆಮೊರಿ ಥರ ಅದನ್ನು ಇಟ್ಕೋಬೇಕು ಅಂತ ಹೇಳಿ ನನಗೆ ತುಂಬಾ ಆಸೆ ಇದೆ. ಸೊ ನೆಕ್ಸ್ಟ್ ಟೈಮ್ ಅದನ್ನು ಖಂಡಿತ ನಾನು ಮಾಡ್ತೀನಿ. ಆ್ಯಂಡ್ ಈ ಹ್ಯಾಂಡ್ ಇನ್ ಹ್ಯಾಂಡ್ ಮೌಲ್ಡಿಂಗ್ ನಮ್ಮ ಲೈಫ್ ಲಾಂಗ್ ಮೆಮೊರಿ ಆಗಿರುತ್ತೆ ಅಲ್ವಾ, ನೀವೇನು ಹೇಳ್ತೀರಾ? ಸೊ ಹೌ ಡಿಡ್ ಯು ಲೈಕ್ ದಿಸ್ ಗಿಫ್ಟ್ ಐಡಿಯಾ? ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಲವ್ಡ್ ಒನ್ಸ್ ಜೊತೆ ಇದನ್ನು ಟ್ರೈ ಮಾಡಿ, ಓಕೆನಾ? ಹಾಗೆ ನಿಮ್ಮ ಆ್ಯನಿವರ್ಸರಿ ಗಿಫ್ಟ್ ಐಡಿಯಾಸ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ, ಓಕೆನಾ? ಹಾಗೆ ನಮ್ಮ ಹ್ಯಾಂಡ್ ಮೌಲ್ಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗೈಸ್, ಸಂಕ್ರಾಂತಿ ಹಬ್ಬಕ್ಕೆ ಕೊಬ್ಬರಿ ಬೆಲ್ಲ ಎಲ್ಲನೂ ಕಟ್ ಮಾಡಿ ನಾಳೆ ಒಣಗ್ಸೋಕ್ಕಿಡಬೇಕು. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ರಾತ್ರಿ 11:30, ಈಗ ರಾತ್ರಿ 11:30 ಆಗಿದೆ. ಕೈಯೆಲ್ಲ ನೋಡ್ತಾ ಇದೆ. ಹಬ್ಬಕ್ಕೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ, ಹಾಗೆ ರಂಗೋಲಿ ಹಾಕಿ ಕಬ್ಬು ಎಳ್ಳು ಮತ್ತು ಹಬ್ಬಕ್ಕೆ ಏನೇನು ಬೇಕೋ ಸಾಮಾನೆಲ್ಲನೂ ಪರ್ಚೇಸ್ ಮಾಡಿದ್ವಿ. ನೋಡಿ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾನು ಸ್ಪೆಷಲ್ ಆಗಿ ಬಿಟ್ಟಿದ್ದಂಥ ರಂಗೋಲಿ ಅಂತ, ಏನು ದೊಡ್ಡ ರಂಗೋಲಿ ಏನು ಬಿಟ್ಟಿರಲಿಲ್ಲ, ತುಂಬ ಚಿಕ್ಕದಾಗಿ ಬಿಟ್ಟಿದ್ದೀನಿ. ಹೇಗಿದೆ ಅಂತ ನೋಡಿ. 3 ರಂಗೋಲಿ ಹಾಕಿದ್ವಿ, ಅದರಲ್ಲಿ 2 ರಂಗೋಲಿ ನಾನು ಬಿಟ್ಟಿದ್ದು, ಈ ನವಿಲ್ ರಂಗೋಲಿ ಬಂದು ನನ್ನ ನಾದಿನಿ ಬಿಟ್ಟಿದ್ದು. ಸೊ ಇಬ್ಬರು ಕೂಡ ಸೇರಿಕೊಂಡು ರಂಗೋಲಿ ಹಾಕಿದ್ವಿ. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ, ಸೊ ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಾನು ಕಂಪ್ಲೀಟಾಗಿ ನಮ್ಮ ಮನೆಯಲ್ಲಿ ಯಾವ ಥರ ಹಬ್ಬನ ಆಚರಿಸಿದ್ವಿ ಅಂತ ಹೇಳಿಬಿಟ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿರ್ತೀನಿ. ಸೊ ನಮ್ಮ ಮನೆಯಲ್ಲಿ ಇದು ಆ್ಯಕ್ಚುಲಿ ನಮ್ಮ ಹೊಸ ಮನೆಯಲ್ಲಿ ನಾವು ಫಸ್ಟ್ ಇಯರ್ ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ವಿ. ನನಗಂತೂ ತುಂಬಾ ಖುಷಿ ಇದೆ. ಹಾಗೆ ಈ ಸ್ಯಾರಿ ಬಂದು ನನ್ನ ಹಸ್ಬೆಂಡ್ ನನಗೆ ನಮ್ಮ ಆ್ಯನಿವರ್ಸರಿನಲ್ಲಿ ಗಿಫ್ಟ್ ಮಾಡಿದ್ದು. ಸೊ ಯಾರೆಲ್ಲ ನನ್ನ ಆ್ಯನಿವರ್ಸರಿ ವ್ಲಾಗ್ನ ನೋಡಿರ್ತೀರೋ ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ಸ್ಯಾರಿ ಬಗ್ಗೆ. ಎಸ್, ದಿಸ್ ಇಸ್ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಆ್ಯಕ್ಚುಲಿ. ಸೊ ಉಟ್ಕೊಂಡು ಜಸ್ಟ್ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ, ಇನ್ನೂ ರೆಡಿ ಆಗಿಲ್ಲ. ಹೇರ್ ಡ್ರೈ ಮಾಡ್ಕೊಬೇಕು, ಹೇರ್ ಡ್ರೈ ಮಾಡಿಕೊಂಡು ಪೂಜೆಗೆ ಹೋಗಬೇಕು. ಸೊ ನೋಡಿ, ಬ್ಲೌಸು ಅಷ್ಟೇ ಸಿಂಪಲ್ಲಾಗಿ ಈ ಥರ ಹೊಲಿಸಿದ್ದೀನಿ, ಫುಲ್ ನೆಕ್. ನೋಡಿ ಸ್ಯಾರಿ, ಕಂಪ್ಲೀಟ್ ಸ್ಯಾರಿ ಈ ಥರ ಇರುತ್ತೆ. ಹೇಳಿಲ್ವ ನಾನು, ಬ್ಲ್ಯಾಕ್ ಮತ್ತು ಮೆಂತ್ಯ ಕಲರ್ ಮಿಕ್ಸ್ ಸ್ಯಾರಿ ಇದು. ನೋಡಿ ಹೀಗಿದೆ. ಸೊ ಓಕೆ ಫೈನ್, ಇವಾಗ ಪೂಜೆ ಮಾಡೋದಕ್ಕೆ ಲೇಟ್ ಆಗ್ತಾಯಿದೆ. ಸೊ ಬೇಗ ರೆಡಿ ಆಗಿಬಿಟ್ಟು ಹೇಗೆ ರೆಡಿ ಆಗಿರ್ತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ನನ್ನ ವ್ಲಾಗಲ್ಲಿ. ಹಾಗೆ ಪೂಜೆ ಕೂಡ ಬಾಕಿ ಮಾಡೋದಿದೆ, ಟೈಮ್ ಬೇರೆ ಆಗ್ತಾಯಿದೆ. ಸೊ ಬೇಗ ರೆಡಿಯಾಗಿ ಬೇಗ ಪೂಜೆಗೆ ಹೋಗೋಣ. ಸೊ ಸ್ಟೇ ಟ್ಯೂನ್ಡ್. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಥರ ಹಬ್ಬನ ಆಚರಿಸ್ರಿ ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ. ಹಾಗೆ ನಮ್ಮ ಮನೆಯಲ್ಲಿ ಯಾವ ಥರ ಆಚರಿಸ್ತೀವಿ, ಏನೆಲ್ಲ ಪ್ರೊಸೀಜರ್ ಇದೆ ಅಂತ ಹೇಳಿಬಿಟ್ಟು ನಾನು ಕೂಡ ನಿಮಗೆ ವ್ಲಾಗಲ್ಲಿ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ರೆಡಿ ಆಗಿದ್ದೀನಿ, ಹೇರ್ ಸ್ಟೈಲ್ ಈ ಥರ ಇದೆ. ಸೊ ಬನ್ನಿ ಇವಾಗ ನೋಡಿ. ಸೊ ಬನ್ನಿ ಇವಾಗ ಪೂಜೆ ಮಾಡಿಬಿಟ್ಟು ಅಡುಗೆ ಏನೇನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ. ಆಲ್ರೆಡಿ ನಮ್ಮ ಮನೇಲಿ ನಮ್ಮನ್ನ ಬಿಟ್ಟು ಊಟ ಕೂಡ ಮಾಡ್ತಾಯಿದ್ದಾರೆ. ಅಪ್ಪಮ್ಮ ಊಟ ಮಾಡ್ತಾ ಇದ್ದೀರಾ ಆಲ್ರೆಡಿ? ಹೆಂಗಿದೆ? ಏನೇನು ಸ್ಪೆಷಲ್ ಮನೇಲಿ? ಏನು ಸ್ಪೆಷಲ್ ಅಮ್ಮ ಇವತ್ತು ನಮ್ಮ ಮನೇಲಿ? ಮೆಂತ್ಯ ಬಾತ್. ಹೆಂಗಿದ್ಯಾ? ಓ ಮೆಂತ್ಯ ಬಾತ್. ಸೂಪರ್.
ಸಂಕ್ರಾಂತಿ ಹಬ್ಬ ನಮ್ಮ ಕೃಷಿ ಸಂಸ್ಕೃತಿ ಹಬ್ಬ ಆಗಿದೆ. ಸೊ ಇದನ್ನು ಇವತ್ತಿನ ದಿವಸ ಏನು ಹೇಳ್ತಾರೆ ಅಂತಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನಂತೆ. ಸೊ ಏನು ಸಿಂಬಲೈಸ್ ಮಾಡುತ್ತೆ ಅಂತಂದರೆ ಹೊಸ ಬಿಗಿನಿಂಗ್, ಪ್ರಾಸ್ಪರಿಟಿ ಹಾಗೆ ಬಾಂಡಿಂಗ್. ನೋಡಿ, ನಾನೇನು ಪೂಜೆನೇ ಕಂಪ್ಲೀಟ್ ಮಾಡಿರಲಿಲ್ಲ, ಆಗಲೇ ನಮ್ಮ ನರಸಿಂಹಸ್ವಾಮಿಗಳು ನನಗೆ ವರನೇ ಕೊಟ್ಬಿಟ್ರು. ಸೊ ಹಬ್ಬದ ದಿನ ಇದಕ್ಕಿಂತ ಒಂದು ಖುಷಿ ಇನ್ನೇನಿದೆ ಅಲ್ವಾ ಹೇಳಿ. ಹಾಗೆ ಸಂಕ್ರಾಂತಿ ಅಂದ್ರೇ ಸ್ಪೆಷಲ್ ಫುಡ್ ಮಾಡಿರ್ತೀವಿ ಮನೆಯಲ್ಲಿ. ನಮ್ಮ ಮನೇಲಂತೂ ಸ್ಪೆಷಲ್ ಅಂತಂದರೆ ಎಳ್ಳು ಬೆಲ್ಲ ಮಾಡಿದ್ವಿ, ಸಕ್ಕರೆ ಹಚ್ಚು ಪೊಂಗಲ್ ಮಾಡಿದ್ವಿ. ಹಾಗೆ ನಿಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿದ್ರಿ ಅಂತ ನನಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವತ್ತು ನಮ್ಮ ಮನೆಯವರೆಲ್ಲ ಕೂಡ ಟ್ರೆಡಿಷನಲ್ ಆಗಿ ಡ್ರೆಸ್ ಆಗಿದ್ರು. ನನ್ನ ಮಗ ಕೂಡ ಅಷ್ಟೇ ಕಚ್ಚೆ ಪಂಚೆ ಹಾಕ್ಕೊಂಡು ರೆಡಿಯಾಗಿದ್ದ. ಫ್ರೆಂಡ್ಸ್, ಇವಾಗ ನಾವೆಲ್ಲರೂ, ನಾನು, ಹಸ್ಬೆಂಡ್ ಮತ್ತು ನನ್ನ ಸಿಸ್ಟರ್ ಇಲ್ಲ, ನನ್ನ ಮಗ ಎಲ್ಲರೂ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮನ ಮನೆಗೆ ಫಸ್ಟ್ ಸಂಕ್ರಾಂತಿ ಎಳ್ಬಿರ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಲೇಔಟಿಗೆ ಬಂದು ಇಲ್ಲೆಲ್ಲರಿಗೂ ಎಳ್ಬಿರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಪಾಪು ಮಲ್ಕೊಂಡ್ಬಿಟ್ಟಿದ್ದಾನೆ ಕಾರಲ್ಲಿ. ಆಲ್ಮೋಸ್ಟ್ ಇವಾಗ ಅಮ್ಮನ ಮನೆ ಹತ್ತತ್ರ ಬಂದಿದ್ದೀವಿ. ಸಂಕ್ರಾಂತಿ ಹಬ್ಬ ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಎಲ್ಲ ಹೊಸ ಹೊಸ ಸೀರೆ, ಡ್ರೆಸ್ ಎಲ್ಲ ಹಾಕ್ಕೊಂಡು, ಮುಂಚೆಲ್ಲ ನಾವು ಮೆಹಂದಿ ಎಲ್ಲ ಹಾಕೊತಾ ಇದ್ವಿ. ಇವಾಗ ನೋಡಿ, ಮೆಹಂದಿ, ನೆಲ್ ಪಾಲಿಶ್ ಏನು ಹಾಕ್ಕೊಳ್ಳೋದಕ್ಕೂ ಟೈಮೇ ಆಗಲ್ಲ. ಅದು ಅವಾಗೆಲ್ಲ ಒಂಥರ ಕ್ರೇಜ್ ಇತ್ತು. ಹಬ್ಬ ಬಂತು ಅಂದರೆ ಸಾಕು, ಫುಲ್ ರಾತ್ರಿ 2 ಡೇಸಿಂದನೇ ಫುಲ್ ಎಕ್ಸೈಟ್ಮೆಂಟ್. ಹೊಸ ಬಟ್ಟೆ ಹಾಕ್ಕೊಬೇಕು, ಕಾಲ್ ಚೈನ್ ಹಾಕ್ಕೊಬೇಕು, ನೆಲ್ ಪಾಲಿಶ್ ತೊಗೊಬೇಕು, ಮೆಹಂದಿ ಹಾಕ್ಕೊಬೇಕು ಅಂತ ಇಡೀ ರಾತ್ರಿ ಎಲ್ಲ ಏನದು ಮೆಹಂದಿ ಹಚ್ಕೊಂಡು ಹಾಗೇ ಇಟ್ಕೊಂಡು ಮಲ್ಕೊತಾ ಇದ್ವಿ. ಎಲ್ಲಿ ಬೆಡ್ಗೆಲ್ಲ ಆಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಬೆಳಗ್ಗೆ ಆಗೋಷ್ಟೊತ್ತಲ್ಲಿ ಎಲ್ಲ ಉದ್ರಿ ಹೋಗಿರ್ತಾ ಇತ್ತು. ಸೊ ಅದೆಲ್ಲ ಒಂದು ಮೆಮೊರೀಸ್. ಇವಾಗ ನಾವು ಹಚ್ಕೊಬೇಕು ಅಂತ ಅಂದ್ರೂ ಅಷ್ಟು ಟೈಮ್ ಸಿಗಲ್ಲ ನಮಗೆ. ಇವಾಗಿನ ಮಕ್ಕಳು ಕೂಡ ಅಷ್ಟೇ, ಯಾರು ಅಷ್ಟು ನಮ್ಮ ಥರ ಅಷ್ಟೊಂದು ಇಂಟ್ರೆಸ್ಟಿಂದ ಎಲ್ಲ ಹಬ್ಬ ಆಚರಿಸೋದಿಲ್ಲ. ಹಲೋ ಭೂಮಿಕಾ. ನಮಗೆ ಆ ಜೋಶ್ ಹೋಗ್ಬಿಟ್ಟಿದೆ, ಮತ್ತು ಅವ್ರಿಗೆ ಬಟ್ ಆ್ಯಕ್ಚುಲಿ ನಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಹಬ್ಬಗಳನ್ನೂ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಹಬ್ಬ ಅಂದ್ರೇ ಒಂಥರ ಖುಷಿ ನಮಗೆ. ಸೊ ಇವಾಗ ಏನಿಲ್ಲ, ಮಕ್ಕಳಿಗೆ ದಿನ ಹಬ್ಬನೇ, ದಿನ ಹೊಸ ಬಟ್ಟೆ ತೊಗೊತಾರೆ, ತಿಂಗಳಿಗೆ 2-3 ಸತಿ ಹೊಸ ಬಟ್ಟೆ ತೊಗೊತಾರೆ. ಅವ್ರಿಗೆ ಆ ಕ್ರೇಜೇ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ಹಬ್ಬ ಹರಿದಿನ ಅನ್ನೋದೇ ಮಕ್ಕಳಿಗೆ ಇಲ್ಲ ಇವಾಗ. ಬಟ್ಟೆ ತರ್ತಾರೆ, ಬಟ್ಟೆ ಕೊಡಿಸ್ತಾರೆ ಅನ್ನೋ ಒಂದು ಖುಷಿ ಇರ್ತಿತ್ತು ಹಬ್ಬ ಬಂದರೆ. ಬಟ್ ಇವಾಗ ಆ ಥರ ಎಲ್ಲ ಏನಿಲ್ಲ. ಎಳ್ಳು ಬೆಲ್ಲ ಮಾಡೋದಕ್ಕೆ, ಆಮೇಲೆ ಆ ಹಚ್ಚು, ಏನದು ಬೆಲ್ಲದ ಹಚ್ಚು ತಿನ್ನೋದಕ್ಕೆ ಅಂತೂ ನಾನು ಸ್ಕೂಲ್ಗೆ ಹೋದಾಗ ಸಕ್ಕರೆ ಹಚ್ಚು ಸ್ಕೂಲ್ಗೆ ಹೋದಾಗೆಲ್ಲ ಯಾರು ಯಾವ ಥರ ತೊಗೊಂಬರ್ತಾರೆ, ಯಾವ ಶೇಪಲ್ಲಿರುತ್ತೆ, ಡಿಸೈನು ಯಾವ ದೊಡ್ಡದು, ಕಲರ್ ಆ ಥರದ್ದೆಲ್ಲ ಚೆನ್ನಾಗಿರ್ತಾಯಿತ್ತು. ಸ್ಕೂಲ್ಗೆ ಹೋದಾಗ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡೋದು ಅದೆಲ್ಲ ಇರ್ತಾಯಿತ್ತು. ಸೊ ಇವಾಗ ಅದೆಲ್ಲನೂ ಡೇ ಬೈ ಡೇ ಮಾಯ ಆಗ್ತದೆ ಅಂತಲೇ ಹೇಳ್ಬೋದು. ಅದೊಂದು ಸ್ಯಾಡ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಇನ್ನು ಮುಂದೆ ಹೋಗ್ತಾ ಕಾಲ ಏನು ಚೇಂಜ್ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನಮಗಂತೂ ನಮ್ಮ ಒಂದು ಕಾಲನೇ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಪೇರೆಂಟ್ಸೂ ಅಷ್ಟೇ, ಎಲ್ಲರೂ ಅಷ್ಟೇ, ನಮ್ಮ ಹಿಂದಿನ ಟ್ರೆಡಿಷನ್ನ ಯಾರು ನಾವು ಮರಿಬಾರ್ದು, ಅದನ್ನು ಬೆಳೆಸ್ಕೊತಾ ಹೋಗಬೇಕು. ನೋಡಿ, ಇವಾಗ ಅಮ್ಮನ ಮನೆ ಹತ್ರ ಬಂದ್ವಿ. ರಂಗೋಲಿ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಕಾರ್ ನಿಲ್ಸಕ್ಕೆ ಹೋಗಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಹಲೋ ಮಮ್ಮಿ, ಹ್ಯಾಪಿ ಸಂಕ್ರಾಂತಿ. ಸೇಮ್ ಟು ಯು, ಥ್ಯಾಂಕ್ ಯು. ಹಬ್ಬ ಜೋರಾ? ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಕಡಲೆಬೀಜ, ಗೆಣಸು ಹಾಗೆ ಅವರೆಕಾಯಿ ಬೇಯಿಸಿದ್ವಿ. ತಗೊಳ್ಳಿ ಪೃಥ್ವಿ.
ಬಿಡ್ತಾರಂತೆ. ಅದು ಸೀಸನಲ್ ಅಲ್ಲ, ಅದು ಸೀಸನಲ್ಲಿ ಆ ಜಾಗ ನೋಡ್ಕೊಂಡು ಬರ್ಬೋದು. ಆ ಅಡ್ಸೋ ಜಾಗ ಸಿಮೆಂಟ್ ಥರ ಮಾಡೋರೆ ಅಲ್ಲಿ ಅಂಟಿಸ್ತಾರೆ. ಅಂಟಿಸಾದ್ಮೇಲೆ ಅದು ಎಷ್ಟಿರುತ್ತೆ ಅದು ಮುಗಿಯುತ್ತೆ, ಒಂದ್ಸಲಿ ಕಾಣ್ಬೋದು ಆ ಗಾಳಿ. ಸೊ ಅಮ್ಮನ ಮನೆಗೆ ಬಂದು ಎಳ್ಳು ಬೆಲ್ಲ ಬೀರಿ ಅರಿಶಿನ ಕುಂಕುಮ ತಗೊಳ್ಳೋದು ಅಂದರೆ ಹೆಣ್ಮಕ್ಳಿಗೆ ಏನೋ ಖುಷಿ ಅಲ್ವಾ. ತವ್ರ ಮನೆ ಅಂತ ಅಂದ್ರೇ ಹೆಣ್ಮಕ್ಳಿಗೇನೋ ಒಂಥರ ಸಂಭ್ರಮ. ನಿಮಗೂ ಕೂಡ ಹೀಗೆ ಇರುತ್ತೆ ಅಲ್ವಾ. ಸೊ ಎಲ್ಲ ಹೆಣ್ಮಕ್ಳು ಕೂಡ ತವ್ರ ಮನೆಗೆ ಹೋಗೋದು ಅಂದರೆ ತುಂಬಾ ಇಷ್ಟಪಡ್ತಾರೆ. ಎಲ್ಲ ಹೆಣ್ಮಕ್ಳು ತವರಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು ಅಂತಲೇ ನಾನು ಕೇಳ್ಕೊಳ್ಳೋದು. ಅಮ್ಮನ ಮನೆಯಿಂದ ವಾಪಸ್ ಮನೆಗೆ ಬಂದ್ವಿ. ಸೊ ನಮ್ಮ ಲೇಔಟಲ್ಲಿರೋ ಮನೆಗಳಿಗೆ ನಮ್ಮ ನೇಬರ್ಸ್ಗೆ ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ನನ್ನ ಮಗನ ಕೂಡ ನನ್ನ ಜೊತೆಯಲ್ಲಿ ಕರ್ಕೊಂಬಂದೆ, ಯಾಕಂದರೆ ಹೆಣ್ಮಗು ಇಲ್ವಲ್ಲ. ಹೆಣ್ಮಗು ಇದ್ದಿದ್ರೆ ಅವಳು ಕೂಡ ಲಂಗ ಬ್ಲೌಸ್ ಹಾಕಿಸ್ಕೊಂಡು ಚೆನ್ನಾಗಿ ರೆಡಿ ಮಾಡಿ ಅವಳ ಕೈಯಲ್ಲೇ ಎಳ್ಳು ಬೀರಿಸ್ತಾ ಇದ್ದೆ. ಬಟ್ ನನಗೆ ಮಗ ಇರೋ ಕಾರಣ ಅವನಿಗೂ ಕೂಡ ಇದನ್ನೆಲ್ಲ ಕಲಿಸೋಣ. ಸೊ ಅವರು ಕೂಡ ದೊಡ್ಡವ್ರು ಆಗ್ತಾ ಎಲ್ಲನೂ ಕಲ್ತ್ಕೋಬೇಕಲ್ವ ನಮ್ಮ ಸಂಪ್ರದಾಯನ ಅಂತ ಹೇಳಿ ಅವನು ಕೂಡ ನನ್ನ ಜೊತೆಲಿ ಕರ್ಕೊಂಡು ಬಂದೆ. ಸೊ ಹೋದವ್ರ ಮನೆಯಲ್ಲಿ ಯಾರ ಮನೆಯಲ್ಲೂ ಬಿಡ್ತಾನೆ ಇರಲಿಲ್ಲ. ಏನಾದರೂ ಕುಡೀರಿ ಇಲ್ಲ ತಿನ್ನಿರಿ ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಾಯಿದ್ರು ಹಬ್ಬ ಆಗಿರೋ ಕಾರಣ. ಸೊ ಸ್ವಲ್ಪ ಜ್ಯೂಸು ಎಲ್ಲರ ಮನೆಯಲ್ಲೂ, ಹಾಗೆ ವಡೆ ಬಜ್ಜಿ, ಹಾಗೆ ಬೇಯಿಸಿದಂಥ ಅವರೆಕಾಯಿಗಳು ಕೊಡ್ತಾಯಿದ್ರು, ಗೆಣಸು ಕೊಡ್ತಾಯಿದ್ರು. ಸ್ವಲ್ಪ ತಿಂದ್ಬಿಟ್ಟು ಎಲ್ಲರ ಜೊತೆನೂ ಖುಷಿಯಾಗಿ ನಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ. ಯಾಕೆಂದರೆ ಲೇಔಟಲ್ಲಿ ನಾವು ಯಾವಾಗಲೂ ಸಿಗೋದಿಲ್ಲ. ಈ ಥರ ಏನಾದರೂ ಹಬ್ಬ ಹರಿದಿನ ಇರುವಾಗ ಅಥವಾ ನಮ್ಮ ಲೇಔಟಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಮಾತ್ರ ನಾವೆಲ್ಲರೂ ಸಿಗೋದು. ಏನೋ ಒಂಥರ ಖುಷಿ ನಮಗೆ. ಸೊ ಅದಕ್ಕೆ ಅವ್ರ ಮನೆಗಳಿಗೆ ಹೋದಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಜೊತೆಯಲ್ಲೇ. ಸೊ ಒಬ್ರಿಗೊಬ್ರಿಗೆ ನಾವು ಪರಿಚಯ ಮಾಡ್ಕೊಂಡಂಗೆ ಆಗುತ್ತೆ, ಹಾಗೆಯೇ ಅವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟಂಗೆ ಆಗುತ್ತೆ ಅಲ್ವಾ. ಸೊ ಯೂಶ್ವಲಿ ರೇರಾಗಿ ನಾವು ಸಿಗೋದು. ಅದಕ್ಕೆ ಸ್ವಲ್ಪ ಎಲ್ಲರ ಮನೆಯಲ್ಲೂ ನಾನು ಟೈಮ್ ಸ್ಪೆಂಡ್ ಮಾಡಿ ಅವ್ರಗಳ ಜೊತೆನೂ ಖುಷಿಯಾಗಿ ಎಳ್ಳು ಬೆಲ್ಲನ ಬೀರ್ಬಿಟ್ಟು ವಾಪಸ್ ನಾನು ಮನೆಗೆ ಹೋದೆ. ಸೊ ಹೀಗಿತ್ತು ನನ್ನ ಇವತ್ತಿನ ವ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ನಿಮಗೆಲ್ಲರಿಗೂ ನನ್ನ ಈ ಒಂದು ವೀಕ್ಲಿ ವ್ಲಾಗ್ ಅಂತಲೇ ಹೇಳ್ಬೋದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ನ ನೋಡಿದ್ದಕ್ಕೆ. ಹಾಗೂ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ಹೇಳಿ ನನಗೂ ತಿಳಿಸಿ, ಕಮೆಂಟ್ ಮಾಡಿ ಹೇಳಿ. ಸೊ ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ಅ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಐ ಗೆಟ್ ಬ್ಯಾಕ್ ಟು ಯು ಸೂನ್ ವಿತ್ ಮೈ ನ್ಯೂ ವ್ಲಾಗ್ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ಹಬ್ಬ ಖುಷಿ ಸಂಭ್ರಮ ಸಡಗರ ಹಾಗೆ ಒಳ್ಳೆ ಆರೋಗ್ಯ ತಂದುಕೊಡ್ಲಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ.